ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಫೇಸ್ ಸ್ಕ್ರಬ್ಬನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ₹1 ಕೂಡ ಖರ್ಚಿಲ್ಲದೆ ಆರಾಮಾಗಿ ನಾವು ಫೇಸ್ ಸ್ಕ್ರಬ್ಬನ್ನು ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಕೇವಲ ಪಪ್ಪಾಯಿ ಹಣ್ಣು ಹಾಗೂ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಾಗಿರುವಂಥ ಪಪ್ಪಾಯಿ ಹಣ್ಣಿನ ಪೀಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಗೂ ಪಪ್ಪಾಯಿ ಹಣ್ಣಿಂದ ಮಾಡಿರೋ ಫೇಸ್ ಸ್ಕ್ರಬ್ ಒಂದು ನೈಸರ್ಗಿಕವಾದಂಥ ಒಂದು ಹೊಳಪನ್ನ ನೀಡುತ್ತೆ. ನಾವು ಅವಾಗವಾಗ ಈ ಹಣ್ಣಿನ ಫೇಸ್ ಸ್ಕ್ರಬ್ ಮಾಡ್ತಾ ಬರೋದ್ರಿಂದ ಜೀವಕೋಶಗಳನ್ನ ನಿವಾರಿಸುತ್ತೆ, ಹಾಗೆ ಪಿಗ್ಮೆಂಟೇಷನ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಪಪ್ಪಾಯಿಯಲ್ಲಿ ಪಪೈನ್ ಎನ್ನುವ ಒಂದು ಕಿಣ್ವ ಇರುತ್ತೆ, ಇದು ಚರ್ಮವನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅಕ್ಕಿ ಹಿಟ್ಟು ಕೂಡ ಅಷ್ಟೇ ಪವರ್ಫುಲ್ ಆಗಿರುವಂತದ್ದು. ಅಕ್ಕಿ ಹಿಟ್ಟು ಡೆಡ್ ಸ್ಕಿನ್ ಅನ್ನ ತೆಗೆದು ಹಾಕುತ್ತೆ, ಹಾಗೆ ಒಂದು ಚರ್ಮಕ್ಕೆ ಒಂದು ನಯವಾದಂತ ಒಂದು ಹೊಳಪನ್ನ ತಂದು ಕೊಡುವ ಶಕ್ತಿ ಅಕ್ಕಿ ಹಿಟ್ಟಿಗೆ ಇದೆ. ಇವೆರಡು ಪದಾರ್ಥಗಳು ಕೂಡ ಅಷ್ಟೇನೆ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಇವೆರಡು ಪದಾರ್ಥಗಳು ನೈಸರ್ಗಿಕವಾಗಿ ಚರ್ಮವನ್ನು ಶುದ್ಧೀಕರಿಸುತ್ತೆ, ಹಾಗೆ ಚರ್ಮವನ್ನು ಸದಾ ಹೊಳಪಾಗಿಸುತ್ತೆ. ಇವಾಗಂತೂ ಸುಮಾರು ಜನರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ. ಹಾಗೆ ಬಿಸಿಲಲ್ಲಿ ಓಡಾಡೋದ್ರಿಂದ ಪಿಗ್ಮೆಂಟೇಷನ್ ಆಗುತ್ತೆ, ಹಾಗೆ ಟ್ಯಾನ್ ಆಗಿರುತ್ತೆ, ಹಾಗೆ ಮುಖ ಎಲ್ಲ ರಿಂಕಲ್ ಥರ ಆಗಿರುತ್ತೆ, ಜೋತ್ ಬಿದ್ದಿರೋ ಥರ ಆಗಿರುತ್ತೆ. ಈ ಥರ ಸ್ಕಿನ್ಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನು ನಾವು ಹೋಗಿಸ್ಕೋಬೇಕು ಅಂತ ಅಂದರೆ ನಾವು ಪದೇ ಪದೇ ನಾವು ಸ್ಕ್ರಬ್ಬನ್ನು ಮಾಡ್ತಾ ಬರೋದ್ರಿಂದ, ಫ್ರೂಟ್ ಫೇಶಿಯಲ್ ಮಾಡ್ತಾ ಬರೋದ್ರಿಂದ, ಫ್ರೂಟ್ ಸ್ಕ್ರಬ್ ಮಾಡ್ತಾ ಬರೋದ್ರಿಂದ ಈ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು. ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ಮನೆಯಲ್ಲಿಯೇ ಆರಾಮಾಗಿ ಫೇಸ್ ಸ್ಕ್ರಬ್ಬನ್ನು ಮನೆಯಲ್ಲಿನೇ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ರೀತಿ ಇದರಲ್ಲಿ ಖರ್ಚಿಲ್ಲ. ನಾವು ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನ ತರ್ತೀವಿ, ಅದರಿಂದ ಯಾವುದೇ ರೀತಿಯಾದಂಥ ಗುಡ್ ರಿಸಲ್ಟ್ ನಮಗೆ ಸಿಗೋದೇ ಇಲ್ಲ. ಅಡ್ಡ ಪರಿಣಾಮನೇ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಹೋಗ್ಲಾಡಿಸ್ಕೊಂಡು ನಾವು ಆರಾಮಾಗಿ ನಾವು ಮನೆಯಲ್ಲೇ ಫೇಸ್ ಸ್ಕ್ರಬ್ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಪಪ್ಪಾಯಿ ಹಣ್ಣಿನ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ಹಿಟ್ಟು ಅಂತಲೇ ಹೇಳ್ಬೋದು. ಈ ಅಕ್ಕಿ ಹಿಟ್ಟಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಬಿ ಇರುತ್ತೆ. ಇದು ಕೊರಿಯನ್ನರ ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಕೊರಿಯನ್ನರ ಸ್ಕಿನ್ ನೋಡಿರ್ಬೋದು ನೀವು, ಎಷ್ಟೊಂದು ಬ್ರೈಟ್ ಆಗಿರುತ್ತೆ, ಹಾಗೆ ಒಂದೇ ಒಂದು ಕಲೆ ಕೂಡ ಇರೋದಿಲ್ಲ, ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಇರುತ್ತೆ, ಹಾಗೆ ಶೈನ್ ಥರ ಇರುತ್ತೆ ಮುಖ. ಅವರು ಪದೇ ಪದೇ ಅಕ್ಕಿ ಹಿಟ್ಟಿನಿಂದನೇ ಫೇಸ್ ಪ್ಯಾಕ್ಗಳನ್ನು, ಫೇಸ್ ಸ್ಕ್ರಬ್ಗಳನ್ನು ಮಾಡ್ಕೊಳ್ತಾ ಬರ್ತಾರೆ. ಹಾಗಾಗಿ ಅವರ ಸ್ಕಿನ್ನು ತುಂಬ ಚೆನ್ನಾಗಿ ಇರುತ್ತೆ. ಅವ್ರ ತಲೆ ಕೂದಲು ಕೂಡ ಹಾಗೆಯೇ ತುಂಬ ಮಿರಮಿರ ಅಂತ ಮಿಂಚ್ತಾ ಇರುತ್ತೆ. ಈ ಅಕ್ಕಿ ತೊಳೆದಿರೋ ನೀರಿಂದನೇ ಅವರು ಹೇರ್ ಪ್ಯಾಕನ್ನು ಹಾಕ್ಕೊಳ್ತಾ ಇರ್ತಾರೆ. ಹಾಗಾಗಿ ಅವರ ಹೇರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅವ್ರ ಸ್ಕಿನ್ ಇರ್ಬೋದು, ಹಾಗೆ ಅವ್ರ ಹೇರ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಈ ಅಕ್ಕಿ ಹಿಟ್ಟು ಅಷ್ಟೊಂದು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ. ಇದು ಪ್ಯೂರ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸ್ಕಿನ್ಗೆ ಪ್ರಾಬ್ಲಮ್ ಇಲ್ಲ. ತುಂಬ ಆರಾಮಾಗಿ ನಾವು ಮಾಡ್ಕೋಬೋದು. ಹಾಗೆಯೇ ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟಿರೋ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ನಾವು ದೂರ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ನಾನಿಲ್ಲಿ ಮಾಗಿರೋ ಅಂದ್ರೆ ಹಣ್ಣಾಗಿರುವಂತ ಪಪ್ಪಾಯಿ ಪೀಸ್ಗಳನ್ನ ತೆಗೆದುಕೊಂಡಿದ್ದೀನಿ, ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಇವೆರಡು ಪದಾರ್ಥಗಳು ಸೌಂದರ್ಯಕ್ಕೆ ರಾಮಬಾಣ ಅಂತಾನೆ ಹೇಳ್ಬೋದು. ಅಷ್ಟೊಂದು ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಆಗಿ ಕೆಲಸ ಮಾಡುತ್ತೆ ಇವೆರಡು ಪದಾರ್ಥಗಳು. ನಮ್ಮ ಫೇಸ್ಗೆ ಇರ್ಬೋದು, ನಮ್ಮ ಕೈಗಳಿಗಿರ್ಬೋದು, ನಮ್ಮ ಕಾಲುಗಳಿಗಿರ್ಬೋದು, ಇವುಗಳನ್ನ ತೆಗೆದುಕೊಂಡು ನಾವು ಸ್ಕ್ರಬ್ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ನಾನಿಲ್ಲಿ ಸುಮಾರು 10ರಿಂದ 12 ಆಗುವಷ್ಟು ಪಪ್ಪಾಯಿ ಪೀಸ್ಗಳನ್ನು ತಗೊಂಡಿದ್ದೀನಿ. ಚಿಕ್ಕ ಜಾರಿಗೆ ಹಾಕಿ ತರಿತರಿಯಾಗಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಏಕೆಂದರೆ ಸ್ಕ್ರಬ್ಗೆ ತರಿತರಿಯಾಗಿಯೇ ಇರಬೇಕು ಅಂತ ನಾನು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಸುಮಾರು 10ರಿಂದ 12 ಪೀಸ್ಗಳನ್ನು ನಾನು ತಗೊಂಡಿದ್ದೀನಿ, ಪಪ್ಪಾಯಿ ಪೀಸ್ಗಳನ್ನು. ಹೀಗೆ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಷ್ಟೊಂದು ಸ್ಮೂತಾಗಿ ನಾನು ರುಬ್ಕೊಂಡಿಲ್ಲ. ಸ್ಕ್ರಬ್ಗೆ ಅಂತ ತರಿತರಿಯಾಗಿಯೇ ನಾನು ರುಬ್ಕೊಂಡಿದ್ದೀನಿ. ಬರೀ ಪೇಸ್ಟ್ಗೆ ಅಂತ ಅಂದರೆ 2 ಸ್ಪೂನಷ್ಟು ಪಪ್ಪಾಯಿ ಪೇಸ್ಟು ಸಾಕಾಗುತ್ತೆ. ಇದು ಕುತ್ತಿಗೆ ಭಾಗಕ್ಕೆ, ಕೈಗಳಿಗೆ, ಕಾಲುಗಳಿಗೆ, ಹಾಗೆ ಬೆನ್ನಿಗೆ ಬೇಕು ಅಂತ ಅಂದರೆ ನಾವು ಇಷ್ಟು ಪದಾರ್ಥನ ನಾನು ತಗೋಬೇಕಾಗುತ್ತೆ. ನಾನು ಜಾಸ್ತಿನೇ ತಗೊಂಡಿದ್ದೀನಿ. ಹಾಗೆಯೇ ನಾನು ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇವೆರಡು ಪದಾರ್ಥಗಳನ್ನ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ರೋಸ್ ವಾಟರ್ನು ಕೂಡ ತೆಗೆದುಕೊಂಡಿದ್ದೀನಿ. ರೋಸ್ ವಾಟರ್ ತೆಗೆದುಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವೆರಡು ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಖಕ್ಕೆ ಆಗಿರ್ಬೋದು, ನಮ್ಮ ಕೈಗಳಿಗೆ ಆಗಿರ್ಬೋದು, ನಮ್ಮ ಕಾಲುಗಳಿಗೆ ಆಗಿರ್ಬೋದು, ಇದನ್ನು ಹಚ್ಕೊಂಡು ನೀಟಾಗಿ ಸರ್ಕ್ಯುಲರ್ ಆಗಿ ನಾವು ಮಸಾಜ್ ಮಾಡ್ತಾ ಬರೋದ್ರಿಂದ ನಮ್ಮ ಪಿಗ್ಮೆಂಟೇಷನ್ ಇರ್ಬೋದು, ನಮ್ಮ ಬ್ಲ್ಯಾಕ್ ಸ್ಕಿನ್ ಇರ್ಬೋದು, ಹಾಗೆ ರಿಂಕಲ್ ಇರ್ಬೋದು, ಹಾಗೆ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಇದೆಲ್ಲ ರಿಮೂವ್ ಆಗುತ್ತೆ. ವಾರದಲ್ಲಿ ಕೇವಲ 1 ಸಾರಿ ಮಾತ್ರ ಈ ಥರ ಸ್ಕ್ರಬ್ಬನ್ನು ನೀವು ಮಾಡ್ಕೊಳ್ತಾ ಬರೋದ್ರಿಂದ ನೀವು ಒಂದು ಒಳ್ಳೆ ಗುಡ್ ರಿಸಲ್ಟನ್ನು ಪಡಿತೀರಾ. ತುಂಬಾ ನಿಮಗೆ ಇಷ್ಟ ಆಗುತ್ತೆ. ಮುಖ ಫುಲ್ ಚೇಂಜ್ ಆಗ್ತಾ ಹೋಗುತ್ತೆ.
ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಮುಖ ಬ್ಲ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ಸ್ಕಿನ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ನಾವು ಹೀಗೆ ವಾರಕ್ಕೆ ಒಂದು ಸರಿನಾದರೂ ನಾವು ಹೀಗೆ ಸ್ಕ್ರಬ್ ಮಾಡ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡಿತೀವಿ. ಲೈಟಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಪ್ರೆಷರ್ ಮಾತ್ರ ಹಾಕಬಾರ್ದು. ಲೈಟಾಗಿ ಸ್ಕ್ರಬ್ ಮಾಡಿ ಸುಮಾರು 10ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಟ್ಟು ತಣ್ಣೀರಿಂದ ಆಗಲಿ ಇಲ್ಲಾಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಮುಖವನ್ನಾಗಿರ್ಬೋದು, ನಮ್ಮ ಕೈ ಕಾಲುಗಳನ್ನ ವಾಶ್ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಯಾವುದೇ ರೀತಿ ಖರ್ಚು ಕೂಡ ಇಲ್ಲ. ಕೇವಲ 2 ಪದಾರ್ಥಗಳನ್ನ ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಸ್ಕ್ರಬ್ಬನ್ನು ನಾವು ಮಾಡ್ಕೊಂಡ್ಬಿಡ್ಬೋದು. ನಮ್ಮ ಮುಖವನ್ನಾಗಿರಲಿ, ನಮ್ಮ ಕೈ ಕಾಲುಗಳನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ನಮ್ಮ ಕುತ್ತಿಗೆ ಭಾಗದಲ್ಲಿ ಕೂಡ ತುಂಬ ಬ್ಲ್ಯಾಕ್ ಆಗಿರುತ್ತೆ, ಅದನ್ನು ಕೂಡ ನಾವು ತುಂಬ ಕ್ಲೀನಾಗಿ ಇಟ್ಕೋಬೋದು. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್, ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.